ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸ್ವಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಧಿ ಸರ್ವದಾ ಮಧ್ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೆ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ನಿನ್ನೆವರೆಗೂ ಭಗವಂತನ ವಿಸ್ತಾರವಾದ ಗುಣಗಳನ್ನ, ಪರಬ್ರಹ್ಮನ ಮಹಿಮೆಯನ್ನ ಕಾಟಕ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಯಮದೇವರು ಮತ್ತು ನಚಿಕೇತರ ಸಂವಾದದಲ್ಲಿ ಗುರೂಪದೇಶವಿಲ್ಲದೆ ಈ ಬ್ರಹ್ಮಜ್ಞಾನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನಿಲ್ಲೇ ಹೇಳ್ತಾರೆ. ವಾಗೀಂದ್ರಿಯದಿಂದ ಅಂದ್ರೆ ಮಾತಾಡೋದ್ರಿಂದ, ಮನಸ್ಸಿನಿಂದ, ಕಣ್ಣಿನಿಂದ ಭಗವಂತನನ್ನ ಸಾಧಕನಾಗಿರುವಂಥವನು ತಿಳಿಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಭಗವಂತನನ್ನ ಸ್ವತಂತ್ರನಾಗಿರುವಂಥವನು, ಸರ್ವೋತ್ತಮನಾಗಿರುವಂಥವನು ಅಂತ ಜ್ಞಾನ ಆಗೋದು ಹೇಗೆ ಅಂತ ಕೇಳಿದ್ರೆ ಗುರೂಪದೇಶದಿಂದ ಮಾತ್ರ ಸಾಧ್ಯ. ಗುರುಗಳು ಶಿಷ್ಯನ ಭಕ್ತ್ಯಾದಿ ಗುಣಗಳನ್ನ ನೋಡಿ ಪ್ರಸನ್ನರಾಗಿ ಉಪದೇಶವನ್ನ ಮಾಡ್ತಾರೆ. ಆ ಉಪದೇಶದ ಬಲದಿಂದ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಸಮ್ಯಕ್ ಲಕ್ಷಣ ಸಂಪನ್ನೋ ಯದ್ದದ್ಯಾತ್ ಸುಪ್ರಸನ್ನದೀಹಿ ಶಿಷ್ಯಾಯ ಸತ್ಯಂ ಭವತಿ ತತ್ಸರ್ವಂ ನಾತ್ರ ಸಂಶಯ. ಮಹಾಭಾರತದ ಅಪ್ಪರ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಕೊಟ್ಟಿರುವಂತಹ ಸಂದೇಶ ಇದು. ಒಳ್ಳೆಯ ಶಿಷ್ಯನನ್ನ ಹುಡುಕಿ ಶಿಷ್ಯನಿಗೆ ಪಾಠವನ್ನ ಹೇಳಿ ಅವನಿಗೆ ಭಗವಂತನ ಅನುಗ್ರಹ ಮಾಡೋಂಥವ್ರು ಗುರುಗಳಪ್ಪ. ಆ ಗುರುಗಳ ಅನುಗ್ರಹ ಬಲದಿಂದ ಓ ಪ್ರಧಾನಾಮವದೇವ ಈ ತದುಕ್ತಂ ಓಂ ಅನ್ನುವಂತಹ ಬ್ರಹ್ಮಸೂತ್ರ ಗುರುಗಳು ಪ್ರಸನ್ನರಾದಾಗ ಮಾತ್ರ ಶ್ರವಣವೇ ಮೊದಲಾದ ನವವಿಧವಾದ ಭಕುತಿ ಅವನಿಗೆ ಬರಲಿಕ್ಕೆ ಸಾಧ್ಯ. ಅದರಿಂದ ಭಗವಂತನ ಅಪರೋಕ್ಷ ಆಗ್ಲಿಕ್ಕೆ ಸಾಧ್ಯ. ಆಚಾರ್ಯವಾನ್ ಪುರುಷೋ ವೇದ ಚಾಂದಗ್ಯ ಉಪನಿಷತ್ ಹೇಳ್ತಾ ಇದೆ. ಹಾಗಾಗಿ ಅದಕ್ಕೊಂದು ಕಥೆನೂ ಹೇಳಿಬಿಟ್ರು ಬಹಳ ಸುಂದರವಾಗಿ. ಸತ್ಯಕಾಮ ಅಂತ ಹೇಳಿ ಒಬ್ಬ ಶಿಷ್ಯ ಗೌತಮರಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಬಂದಿದ್ದಾನೆ. ಗೌತಮರು ಅವನ ವಶಕ್ಕೆ ಕೆಲವಷ್ಟು ಆಕಳಗಳನ್ನ ಕೊಟ್ಟಿದ್ದಾರೆ. ಆಕಳುಗಳನ್ನ ಕೊಟ್ಟರು, ನೀನು ಚೆನ್ನಾಗಿ ಮೇಯಿಸ್ಕೊಂಡು ಬಾ, ಅರಣ್ಯದಲ್ಲಿ ಚೆನ್ನಾಗಿ ಅದಕ್ಕೆ ಆ ಹುಲ್ಲನ್ನು ತಿನ್ನಿಸ್ಕೊಂಡು ಬಾ ಅಂತ ಹೇಳಿದ್ರು. ಸತ್ಯಕಾಮ ಅನೇಕ ವರ್ಷಗಳವರೆಗೆ ಗೋಪರಿಚರ್ಯೆಯನ್ನ ಮಾಡ್ತಾ ಇದ್ದಾನೆ. ಅಲ್ಲಿಗೆ ವಾಯುದೇವರು ಪ್ರತ್ಯಕ್ಷವಾದಂತಹ ಅಗ್ನಿ ಹಂಸರೂಪಿ ಪರಬ್ರಹ್ಮ, ಅಷ್ಟೇ ಅಲ್ಲ ಜಲವಾಯ ಸ್ವರೂಪಿ ವರುಣದೇವರು ಉಪದೇಶವನ್ನ ಮಾಡಿದ್ದಾರೆ. ಅವನ ಒಂದು ಶ್ರದ್ಧಾಭಕ್ತಿಯನ್ನ ನೋಡಿ ನಂತರ ಸತ್ಯಕಾಮರ ಹತ್ತಿರ ಬಂದಿದ್ದಾನೆ ಗುರುಗಳ ಆಶ್ರಮಕ್ಕೆ. ಬಂದ ನೋಡಿದಂತಹ ಸಂದರ್ಭದಲ್ಲಿ ಗೌತಮರು ಹೇಳ್ತಾರಂತೆ, ನೋಡಪ್ಪ ನೀನು ಬ್ರಹ್ಮಜ್ಞಾನಿಯಂತೆ ಕಾಣ್ತಾ ಇದ್ದೀಯಾ, ನಿನಗೆ ಯಾರು ಉಪದೇಶವನ್ನ ಮಾಡಿದ್ದಾರೆ ಅಂತ ಕೇಳಿದಾಗ 4 ದೇವತೆಗಳ ಉಪದೇಶ ಮಾಡಿದ್ದನ್ನ ಅವನು ತಿಳಿಸ್ತಾ ಇದ್ದಾನೆ. ಆದರೂ ನಾನು ನಿಮ್ಮ ಶಿಷ್ಯತ್ವವನ್ನ ವಹಿಸಿ ನಾನು ಬಂದಿದ್ದೀನಿ. ಗುರುಗಳೇ ನನಗೆ ಉಪದೇಶಕರು, ನೀವು ಹೇಳಿದರೆ ಮಾತ್ರ ನನಗದು ಫಲವನ್ನ ಕೊಡುವಂಥದ್ದು. ಅದನ್ನಿಲ್ಲಿ ಹೇಳ್ತಾರೆ. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತವಂತುತಿ. ಬಹಳ ಸುಂದರವಾಗಿ ಹೇಳ್ತಾರೆ. ಅದಕ್ಕೆ ನಾವು ಯಾವಾಗಲೂ ಮನಸ್ಸಿನಲ್ಲಿ ಈ ಶ್ಲೋಕವನ್ನ ಹೇಳ್ತಾ ಇರಬೇಕಂತ. ಅಹೋಭಾಗ್ಯಂ ಅಹೋಭಾಗ್ಯಂ ಗುರುಪಾದಾನುವರ್ತಿನಾಂ ಐಹಿಕಾಮುಷಿಕಂ ಸೌಖ್ಯಂ ವರ್ಧತೆ ತದನುಗ್ರಹ. ಬಹಳ ಸುಂದರವಾದ ಶ್ಲೋಕ ಇದು. ಗುರುಪ್ರಸಾದೋ ಬಲವಾನ್. ಎಷ್ಟು ಓದಿದ್ದೀರಿ, ಎಷ್ಟು ಗ್ರಂಥಗಳ ಅಧ್ಯಯನ ಮಾಡಿದ್ದೀರಿ, ಎಷ್ಟು ಸಮಯ ಓದಿದ್ದೀರಿ, ಇವ್ಯಾವು ಮುಖ್ಯ ಅಲ್ಲ. ಮತ್ ಯಾವುದು ಮುಖ್ಯ? ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ. ಗುರುಗಳು ಅನುಗ್ರಹ ಮಾಡಿಬಿಟ್ರೆ ಸಾಕು, ಎಲ್ಲವೂ ದೊರೀತಾ ಇದೆ. ಭಗವಂತನ ಅನುಗ್ರಹ ಆಗೋದೇ ಗುರುಗಳಿಂದ. ಅದಕ್ಕೆ ನಮ್ಮೆಲ್ಲರ ಗುರುಗಳಾಗಿರುವಂತಹ ತ್ರೈಲೋಕ್ಯಾಚಾರ್ಯ ಪಾದೋ ಅಂತ ಹೇಳದ ಹಾಗೆ ಆ ಶ್ರೀಮದಾಚಾರ್ಯರ ಅನುಗ್ರಹವನ್ನ ಪಡಿಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು.
ಗುರುಗಳ ಉಪದೇಶ ಬಲದಿಂದ ಲಭ್ಯನಾಗ್ತಾನೆ ಭಗವಂತ. ಮುಕುಂದನ ಭಕ್ತಿಯಿಂದ ಭಕ್ತಿ ಬರಬೇಕು ಅಂದ್ರೆ ಆ ಗುರುಗಳ ಉಪದೇಶದ ಬಲ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಅಂತ ಹೇಳದ ಹಾಗೆ ಆ ಭಗವಂತನ ಅನುಗ್ರಹ ಆಗಬೇಕು ಅಂದ್ರೆ ಮೊದಲು ಗುರುಪಾದವನ್ನ ಹಿಡಿಬೇಕಪ್ಪ. ಆಚಾರ್ಯ ದೇವ ವಿದ್ಯಾ ವಿದಿತಾ ಸಾದಿಷ್ಟಂ ಪ್ರಾಪಯತಿ ಛಾಂದೋಗ್ಯ ಉಪನಿಷತ್ ಹೇಳ್ತಾ ಇದೆ. ಇನ್ನು ಈ ಗುರುಗಳ ಉಪದೇಶದಿಂದ ನಮಗೆ ತಿಳಿಯುವಂಥದ್ದೇನು ಅಂತ ಕೇಳಿದ್ರೆ, ಜೀವ ಮತ್ತು ಬ್ರಹ್ಮ ಇಬ್ಬರಿದ್ದಾರೆ. ಯಾವತ್ತೂ ಯಾವ ಸಂದರ್ಭದಲ್ಲೂ ಅವರು ಐಕ್ಯರಾಗೋದಿಲ್ಲ, ಒಂದಾಗೋದಿಲ್ಲ ಅನ್ನೋದನ್ನ ಉದಾಹರಣೆ ಪೂರ್ವಕವಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕಾಟಕ ಉಪನಿಷತ್ ಹೇಳ್ತಾ ಇದೆ, ಯಥೋದಕಂ ಶುದ್ಧೇ ಶುದ್ಧ ಮಾಸ್ತಿಕ್ತಂ ತಾಗ್ದ್ರೇವ ಭವತಿ ಏವಂ ಮುನೇರ್ ವಿಜಾನತಃ ಆತ್ಮ ಭವತಿ ಗೌತಮ. ಉದಾಹರಣೆಯನ್ನ ಕೊಟ್ರು. ಸಾಮಾನ್ಯರಾಗಿರುವಂತಹ ನಮ್ಮೆಲ್ಲರಿಗೆ ತಿಳಿಯಲಿ ಎನ್ನುವ ದೃಷ್ಟಿಯಿಂದ ಮುಕ್ತಿಯಲ್ಲಿ ಜೀವನು ಬ್ರಹ್ಮನನ್ನ ಹೊಂದೇ ಅವನೇ ಆಗ್ತಾನೆ ಅಂತ ಕೆಲವ್ರದ್ದು ವಾದ ಇದೆ. ಮುಕ್ತನಾಗೋ ತನಕ ಬೇರೆ ಇರ್ತಾರೆ, ಮುಕ್ತಿ ಆದ ಮೇಲೆ ಜೀವನೇ ಬ್ರಹ್ಮ ಆಗಿ ಬಿಡ್ತಾನೆ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಹಂಗಾಗೋದಿಲ್ಲ ಅಂತ ಉದಾಹರಣೆಯನ್ನ ಕೊಡ್ತಾರೆ. ಒಂದು ಪಾತ್ರೆಯಲ್ಲಿ ಶುದ್ಧವಾದ ನೀರಿದೆ ಅಂತ ತಿಳಿಯೋಣ. ಉದಾಹರಣೆಯನ್ನ ಕೊಡ್ತಾರೆ. ಯಥೋದಕಂ ಶುದ್ಧೆ, ಒಳ್ಳೆ ಶುದ್ಧವಾದ ಒಂದು ಪಾತ್ರೆಯಲ್ಲಿ ನೀರಿದೆ, ಇನ್ನೊಂದು ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನ ತೆಗೆದುಕೊಂಡಿದ್ದೀವಿ. ಎರಡೂ ಪಾತ್ರೆಯಲ್ಲಿರುವಂತಹ ನೀರನ್ನ ಸೇರಿಸ್ತೀವಿ. ಎಷ್ಟು ಒಳ್ಳೆ ಉದಾಹರಣೆ ಅಂದ್ರೆ ಜೀವನದಲ್ಲಿ ಯಾವಾಗಲೂ ನೆನಪಿಟ್ಕೊಳ್ಬೇಕು. ಅಷ್ಟು ಸುಂದರವಾದ ಉದಾಹರಣೆ ಕಾಟಕ ಉಪನಿಷತ್ತು ಕೊಡ್ತಾ ಇದೆ. ಒಂದು ಪಾತ್ರೆಯಲ್ಲಿ ನೀರಿದೆ, ಅಷ್ಟೇ ಸಮನಾದ ಪಾತ್ರೆಯ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನ ಎರಡನ್ನೂ ಸೇರಿಸ್ತಾ ಇದ್ದೀವಿ. ನೋಡೋರಿಗೆ ಏನನ್ಸುತ್ತೆ, ನೀರು ಒಂದಾಗಿದೆ ಅಲ್ಲ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಆದರೆ ನೀರು ಒಂದೇ ಆಗಿದ್ರೆ, ಒಂದು ಲೋಟದ ನೀರಿಗೆ ಒಂದು ಲೋಟದ ನೀರನ್ನ ಸೇರಿಸಿದ್ರೆ ಎರಡು ಲೋಟ ಯಾಕಾಯ್ತು ಮತ್ತೆ? ಇದೇ ಬಹಳ ಮುಖ್ಯವಾದ ಪ್ರಶ್ನೆ. ಈ ಪ್ರಶ್ನೆ ನಾನು ಕೇಳೋದೇ ಇಲ್ಲ. ಮೇಲ್ನೋಟಕ್ಕೆ ಏನ್ ಕಾಣುತ್ತೆ, ನೀರು ಒಂದಾಗಿದೆ, ನೋಡೋರಿಗೆ ಹಂಗ ಅನ್ಸುತ್ತೆ ಒಂದೇ ಆಗಿದೆ ಅಂತ. ಆದರೆ ಒಂದೇ ಆಗಿದ್ರೆ ಅಷ್ಟೇ ಇರಬೇಕಾಗಿತ್ತು, ಒಂದೇ ಲೋಟ ಇರಬೇಕಾಗಿತ್ತು. ಒಂದು ಲೋಟ ಇಲ್ಲ. ಒಂದು ಲೋಟದ ನೀರಿಗೆ ಇನ್ನೊಂದು ಲೋಟದ ನೀರನ್ನ ಸೇರಿಸಿದ್ರೆ ಎರಡು ಲೋಟ ನೀರಾಗತ್ತೆ. ನೀರಿನಲ್ಲಿ ವೃದ್ಧಿ ಕಾಣಿಸ್ತದೆ. ಅಂದ್ರೆ ಅರ್ಥ ಏನು? ನೀರು ಒಂದಾಗಿಲ್ಲ. ಎಲ್ಲರಿಗೂ ತಿಳಿಯುವಂಥದ್ದು, ಮನೆಯಲ್ಲಿ ಮಾಡಿ ನೋಡಬಹುದು ಅಂತಹ ಸುಂದರ ಉದಾಹರಣೆ ಕೊಡ್ತಾ ಇದ್ದಾರೆ. ಹಾಗೇ ಚತುರ್ಮುಖ ಬ್ರಹ್ಮನು ಮುಕ್ತಿಯಲ್ಲಿ ಭಗವಂತನಂತೆ ಆಗ್ತಾನೆ ಹೊರತು, ಅಂದ್ರೆ ಭಗವಂತನ ಸಾರೂಪ್ಯವನ್ನ ಹೊಂತಾನೆ, ಸದೃಶ ರೂಪಿ ಆಗ್ತಾನೆ ಹೊರತು ಭಗವಂತ ಯಾವತ್ತೂ ಆಗೋದಿಲ್ಲ. ಎಷ್ಟು ಸುಂದರವಾದ ಉದಾಹರಣೆಯನ್ನ ಕೊಡ್ತಾರೆ ನೋಡಿ. ಭೇದ ಅನ್ನುವಂಥದ್ದು ವ್ಯಾವಹಾರಿಕವಷ್ಟೇ ಅಲ್ಲ, ಅದು ಸತ್ಯವಾಗಿರುವಂಥದ್ದು. ಒಂದೇ ಅಂತಾಗಬೇಕು ಅಂದ್ರೆ ಎರಡು ನೀರು ಒಂದಾಗಬೇಕಾಗಿತ್ತು, ಆಗಿಲ್ಲಲ್ಲ, ನಮ್ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಅಲ್ಲ. ಹಾಗಾಗಿ ಭಗವಂತ ಯಾವತ್ತೂ ಬೇರೆನೆ, ಜೀವ ಯಾವತ್ತೂ ಬೇರೆನೆ, ಯಾವತ್ತೂ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಸದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಅಥರ್ವಣ ಶ್ರುತಿಯಲ್ಲಿ ಒಂದು ಮಾತು ಹೇಳ್ತಾರೆ. ಭಗವಂತ ಅವನ ಅನುಗ್ರಹದಿಂದ ಜೀವ ಅವನ ಅನುಗ್ರಹವನ್ನ ಪಡಿತಾ ಇದ್ದಾನಪ್ಪ, ಹತ್ತಿರ ಹೋಗ್ತಾನೆ, ಅವನ ಅನುಗ್ರಹವನ್ನ ಪಡಿತಾನೆ. ಅದನ್ನಿಲ್ಲಿ ಹೇಳ್ತಾರೆ, ವಿಶಂತಿ ಯದ್ಯತಯೋ ವೀತ ರಾಗಾಹ. ಕಾಮಕ್ರೋಧಾದಿಗಳು ದೂರ ಆದಾಗ ಕಬ್ಬಿಣ ಅನ್ನುವಂತಹ ಲೋಹದಲ್ಲಿ ಹೇಗೆ ತುಕ್ಕು ಹಿಡಿತದಲ್ಲ, ತುಕ್ಕು ಹಿಡಿದಾಗ ಹೇಗೆ ಎಲ್ಲ ಕಬ್ಬಿಣ ಹಾಳಾಗಿ ಹೋಗ್ತದೋ, ಹಾಗೆ ಈ ಶರೀರದಲ್ಲಿರುವಂತಹ ದೊಡ್ಡದಾಗಿರುವಂತಹ ತುಕ್ಕು ಯಾವುದು ಅಂದ್ರೆ ಅದೇ ಕಾಮಕ್ರೋಧಾದಿ ಅರಿಷಡ್ ವರ್ಗಗಳು. ಅದರಿಂದ ಈ ಶರೀರ ನಾಶ ಆಗಿ ಹೋಗ್ತದಪ್ಪ. ಅದಕ್ಕೆ ಅದನ್ನೆಲ್ಲ ಬಿಡಬೇಕು ಅಂತಾರೆ. ಇನ್ನು ಅದನ್ನೇ ಈ ಜ್ಞಾನವನ್ನ ಪಡ್ಕೊಳ್ಳಬೇಕಂತ ಗೀತೆಯಲ್ಲೂ ಹೇಳ್ತಾರೆ. ಇದಂ ಜ್ಞಾನ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಹ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯತಿಜಂತಿ ಚ ಅಂತ ಹೇಳ್ತಾರೆ. ಇನ್ನು ಭಗವಂತನ ರೂಪಗಳೇನಿದ್ದಾವಲ್ಲ, ಗುಣಗಳೇನಿದ್ದಾವಲ್ಲ, ಯಾವುದರಲ್ಲೂ ಭೇದ ಇಲ್ಲ. ಅದನ್ನು ತಿಳಿಸ್ತಾ ಇದ್ದಾರೆ. ಕಾಟಕೋಪನಿಷತ್ ಹೇಳ್ತಾ ಇದೆ,
ಯದೇವೇನ ತದಮೂತ್ರ ಯದಮೂತ್ರ ತದನ್ವಿಹ ಮೃತ್ಯೋಃ ಸ ಮೃತ್ಯಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ ನಾವೇವ ಪಶ್ಯತಿ. ಎಷ್ಟು ಸುಂದರವಾಗಿ ತಿಳಿಸ್ತಾರೆ ನೋಡಿ. ಭಗವಂತನ ಮೂಲ ರೂಪ ಮತ್ತು ಅವತಾರ ರೂಪಗಳಿಗೆ ಯಾವುದೇ ಭೇದ ಇಲ್ಲ. ಜ್ಞಾನಾನಂದಮಯನಾಗಿರುವಂಥವನು ಭಗವಂತ. ಬಹಳ ಜನ ಅನ್ಕೊಂಡಿದ್ದಾರೆ ರಾಮ ಕೃಷ್ಣ ಆದಾಗ ಬಹಳ ಶಕ್ತಿ ಇತ್ತು, ವೇದವ್ಯಾಸ ಆದಾಗ ಕಪಿಲ ಆದಾಗ ಅಷ್ಟೊಂದು ಶಕ್ತಿ ಇರ್ಲಿಕ್ಕಿಲ್ಲ, ಹೀಗೆಲ್ಲ ತಿಳ್ಕೊಂಡಿದ್ದಾರೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಭಗವಂತನ ರೂಪಗಳಲ್ಲಿ ಅವತಾರದಲ್ಲಿ ಯಾವ ಭೇದವೂ ಇಲ್ಲ. ನೇಹ ನಾನಾಸ್ತಿ ಕಿಂಚನ. ಭಗವಂತನ ಅವಯವಗಳಲ್ಲಿ ಭೇದ ಇಲ್ಲ, ರೂಪಗಳಲ್ಲಿ ಭೇದ ಇಲ್ಲ, ಅದನ್ನ ಗುಣಗಳಿಗೂ ಭೇದ ಇಲ್ಲ. ಅದನ್ನ ಕಾಟಕ ಉಪನಿಷತ್ತು ಹೇಳ್ತಾ ಇದೆ ಬಹಳ ಸುಂದರವಾಗಿ. ಭಗವಂತನ ರೂಪಗಳಲ್ಲಿ ಪರಸ್ಪರ ಭೇದ ಇಲ್ಲ. ಅಷ್ಟೇ ಅಲ್ಲ, ಬ್ರಹ್ಮಸೂತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಅಹಿಕುಂಡಲಾಧಿಕರಣದಲ್ಲಿ ಒಂದು ಮಾತು ಹೇಳ್ತಾರೆ, ಸಯೇಶ ಪರಮ ಆನಂದ. ಭಗವಂತ ಆನಂದ ಸ್ವರೂಪಿಯಾಗಿರುವಂಥವ್ರು. ಅಷ್ಟೇ ಅಲ್ಲ, ಆನಂದಂ ಬ್ರಹ್ಮಣೋ ವಿದ್ವಾನ್. ಬ್ರಹ್ಮನ ಆನಂದ ಅತ್ಯಂತ ಅಪರೂಪವಾಗಿರುವಂಥದ್ದು. ಅವನಷ್ಟು ಆನಂದವನ್ನು ಯಾರು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನಿಲ್ಲಿ ಹೇಳ್ತಾರೆ, ನೇಹ ನಾನಾಸ್ತಿ ಕಿಂಚನ ಅನ್ನುವಂತಹ ಶ್ರುತಿ ಬ್ರಹ್ಮನಲ್ಲಿ ಅವನಿಗಿಂತ ಭಿನ್ನವಾದ ಗುಣಗಳಿಲ್ಲ ಅನ್ನೋದನ್ನ ಸಾರಿ ತೋರಿಸ್ತಾ ಇದೆ. ಭಾಗವತದಲ್ಲೂ ಒಂದು ಮಾತು ಹೇಳ್ತಾರೆ ಬಹಳ ಸುಂದರವಾಗಿ, ಏತೇ ಸ್ವಾಂಶಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಪರಬ್ರಹ್ಮನ ಸ್ವರೂಪಾಂಶಗಳಾದ ಮತ್ಸ್ಯ ಕೂರ್ಮ ವರಾಹಾದಿ ರೂಪಗಳು ಸಾಕ್ಷಾತ್ ಮೂಲ ರೂಪಿಯಾಗಿರುವಂತಹ ಕೃಷ್ಣನೇ ಆಗಿದ್ದಾನೆ. ಕೃಷ್ಣ ಪರಮಾತ್ಮ ಬೇರೆಯಲ್ಲ, ಮತ್ಸ್ಯಾದಿ ವಿಷ್ಣುವಿನ ರೂಪಗಳು ಬೇರೆಯಲ್ಲ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ಪರಬ್ರಹ್ಮನಲ್ಲಿ ಪರಬ್ರಹ್ಮ ಧರ್ಮಗಳಲ್ಲಿ ಭೇದವನ್ನ ನಿಷೇಧಿಸುವಂಥದ್ದು ಇಲ್ಲಪ್ಪ, ಎಲ್ಲೂ ಕಂಡಿಲ್ಲ. ಅದನ್ನಿಲ್ಲೇ ಹೇಳ್ತಾರೆ. ಎಲ್ಲ ಕಡೆ ಭಗವಂತ ಇದ್ದಾನೆ. ಪರ್ವತ ಶಿಖರಗಳಲ್ಲಿ ಬಿದ್ದಂತಹ ಮಳೆ ನೀರು ಅದೇ ಕ್ಷಣದಲ್ಲಿ ಅಧಃ ಪ್ರದೇಶಕ್ಕೆ ಹೋಗಿ ಹೇಗೆ ಸೇರ್ತದೋ ಹಾಗೆ ಭಗವಂತನ ಜ್ಞಾನಾನಂದಿ ಗುಣಗಳು ಭಗವಂತನಿಂದ ಭಿನ್ನ ಅಂತ ತಿಳಿಯುವಂಥದ್ದು, ಪರಸ್ಪರ ಭಿನ್ನ ಅಂತ ಉಪಾಸನೆ ಮಾಡುವಂಥದ್ದು ತಮಸ್ಸಿಗೆ ಸಾಧನವಾಗಿದೆ. ಅದನ್ನಿಲ್ಲಿ ಹೇಳ್ತಾರೆ, ವಿರುದ್ಧೋ ಭಯಂ ಸಂಯೋಗ ಇವ ಶಬ್ದ ಪ್ರದಿಶ್ಯತೆ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ವಿಷ್ಣೋರ್ ಗುಣಾನಾಂ ರೂಪಾಣಾಂ ತದಂಗಾನಾಂ ಮುಖಾದಿನಾಂ ತದಾ ದರ್ಶನ ಕಾಲತ್ತು ಕ್ಷಿಪ್ರಮೇವ ತಮೋ ವ್ರಜೇತ್. ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿರುವಂತಹ ಮಾತು. ಹಾಗಾಗಿ ಭಗವಂತನ ರೂಪಗಳಿಗೂ ಭಗವಂತನ ಅವಯವಗಳಿಗೂ ಗುಣಗಳಿಗೂ ಯಾವ ಭೇದವೂ ಇಲ್ಲ. ಹಾಗಾದ್ರೆ ಮನುಷ್ಯನಿಗೆ ಬೇಕಾಗಿರುವಂಥದ್ದೇನು ಇವತ್ತಿನ ಜೀವನದಲ್ಲಿ? ಯಾವಾಗಲೂ ಸುಖ ಇರ್ಬೇಕು ನೋಡಿ. ನಮಗೆ ಸುಖ ಬೇಕು, ದುಃಖ ಮಿಶ್ರಿತವಾಗಿರುವಂತಹ ಸುಖ ಬೇಡ. ದುಃಖದ ಲವಲೇಶ ಇಲ್ಲದಿರುವಂತಹ ಸುಖ ನಮಗೆ ಬೇಕು. ಅದಕ್ಕೇನ್ ಮಾಡಬೇಕು ಅಂತ ಕೇಳಿದ್ರೆ, ಏಕೋ ವಶಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾತ್ ಕರೋತಿ. ಒಂದೇ ಉತ್ತರ ಹೇಳ್ತಾ ಇದೆ ನಮ್ಮ ಕಾಟಕ ಉಪನಿಷತ್ತು. ಭಗವಂತ ಸ್ವತಂತ್ರನಾಗಿರುವಂಥವನು, ಸರ್ವ ಪ್ರಾಣಿಗಳಲ್ಲಿ ಅಂತರ್ಯಾಮಿಯಾಗಿರ್ತಾನೆ. ಅವನು ಅನೇಕ ರೂಪಗಳನ್ನ ಧರಿಸ್ತಾನೆ. ಸರ್ವ ಪ್ರಾಣಿಗಳಲ್ಲಿದ್ದು ಅನುಗ್ರಹ ಮಾಡ್ತಾನೆ ಅಂತ ಯಾರು ತಿಳಿತಾರೋ ಅವರಿಗೆ ಶಾಶ್ವತವಾದ ಸುಖ. ತಮಾಸ್ತಂ ಯೇಷು ಪಶ್ಯಂತಿ ಧೀರಾಹ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಕಾಟಕ ಉಪನಿಷತ್ತು ಹೇಳ್ತಾ ಇದೆ, ಅವ್ಯಕ್ತನಾಗಿರುವಂಥದ್ದು ಭಗವಂತನ ಸ್ವಭಾವ. ಅಚಿಂತ್ಯವಾದ ಮಹಿಮೆಯುಳ್ಳಂತವನು ಭಗವಂತ. ಗೀತೆಯಲ್ಲಿ ಹೇಳ್ತಾನೆ ಭಗವಂತ, ಯಾರು ಮನಸ್ಸಿಟ್ಟು ನನ್ನನ್ನ ಉಪಾಸನೆ ಮಾಡ್ತಾರೋ ಮನ್ಮನಾಮವ ಮದ್ಭಕ್ತೋ ಮತ್ಯಾಜೀಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೇವ ಆತ್ಮಾನಾಂ ಮತ್ಪರಾಯಣ. ನನ್ನಲ್ಲೇ ಮನಸ್ಸಿಡ್ತಾರೆ, ನನ್ನನ್ನೇ ಭಕ್ತಿ ಮಾಡ್ತಾರೆ, ನನ್ನನ್ನೇ ಆರಾಧನೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ನನ್ನನ್ನ ಶರಣು ಹೋಗ್ತಾರೆ, ಅವರಿಗೆ ಶಾಶ್ವತವಾದ ಸುಖವನ್ನ ಅವರು ಪಡಿತಾ ಇದ್ದಾರಪ್ಪ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಹಾಗಾದ್ರೆ ಮತ್ತೆ ಬೇಕಾದಷ್ಟು ದೇವತೆಗಳಿದ್ದಾರಲ್ಲ, ಮತ್ತೆ ದೇವತೆಗಳ ಉಪಾಸನೆ ಮಾಡಬಾರ್ದ? ಹಾಗಿದ್ರೆ ಇಲ್ಲ, ಅವಶ್ಯವಾಗಿ ಮಾಡಬೇಕು. ಆದರೆ ತಾರತಮ್ಯ ಜ್ಞಾನದಿಂದ ಉಪಾಸನೆ ಮಾಡಬೇಕು. ಅದನ್ನೇ ಹೇಳ್ತಾರೆ ಕಾಟಕ ಉಪನಿಷತ್ತು ಹೇಳುತ್ತೆ, ಇಂದ್ರಿಯೇಭ್ಯ ಪರಾಹ್ಯರ್ಥಃ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ
ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಟ ಸಾ ಪರಾಗತಿ. ಈ ಶ್ಲೋಕ ಎಲ್ಲ ಕಡೆ ಹೇಳ್ತಾರೆ, ಬಹಳ ಪ್ರಖ್ಯಾತವಾಗಿರುವಂತಹ ಶ್ಲೋಕ ಇದು. ಇಲ್ಲಿ ಅದಕ್ಕಿಲ್ಲಿ ಉದಾಹರಣೆಯನ್ನ ಕೊಟ್ಟರು. ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿರುವಂತಹ ಇಂದ್ರಾದಿ ದೇವತೆಗಳಿಗಿಂತ ವಿಷಯಗಳಿಗೆ ಅಭಿಮಾನಿಯಾಗಿರುವಂತಹ ಸೌಪರ್ಣಿ, ವಾರುಣಿ, ಪಾರ್ವತೀ ದೇವಿಯರು ಶ್ರೇಷ್ಠರಾಗಿರುವಂಥವರು. ವಿಷಯಾಭಿಮಾನಿಗಳಾಗಿರುವಂತಹ ಮನೋಭಿಮಾನಿಗಳಾಗಿರುವಂತಹ ಗರುಡ, ರುದ್ರ, ಶೇಷರಿದ್ದಾರಲ್ಲ, ಅವರು ಇನ್ನೂ ಶ್ರೇಷ್ಠರಾಗಿರುವಂಥವರು. ಮನೋಭಿಮಾನಿ ದೇವತೆಗಳಿಗಿಂತ ಬುದ್ಧ್ಯಾಭಿಮಾನಿಗಳಾದ ಸರಸ್ವತಿ, ಅವಳು ಶ್ರೇಷ್ಠರಾಗಿರುವಂಥವಳು. ಬುದ್ಧಿ ತತ್ವಕ್ಕಿಂತ ಮಹತ್ತತ್ವಾಭಿಮಾನಿಯಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರು ಬಹಳ ಶ್ರೇಷ್ಠರಾಗಿರುವಂಥವರಪ್ಪ. ಮಹತ್ತತ್ವಕ್ಕಿಂತ ಶ್ರೇಷ್ಠವಾಗಿರುವಂತಹ ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿ ಶ್ರೇಷ್ಠರಾಗಿರುವಂಥವಳು. ಆ ಪ್ರಕೃತಿ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿಗಿಂತಲೂ ಸಕಲ ಶಬ್ದ ವಾಚ್ಯನಾಗಿರುವಂತಹ ಪೂರ್ಣ ಪುರುಷ ಅಂತ ಅನಿಸ್ಕೊಂಡಿರುವಂತಹ ಭಗವಂತ ವಿಷ್ಣು ಏನಿದ್ದಾನಲ್ಲ, ಅವನು ಎಲ್ಲರಿಗಿಂತ ಶ್ರೇಷ್ಠನಾಗಿರುವಂಥವನು. ಪುರುಷಾನ್ನ ಪರಂ ಕಿಂಚಿತ ಸಾಕಾಷ್ಟ ಸಾ ಪರಂಗತಿ. ಈ ರೀತಿಯಾಗಿ ಯಾರು ತಾರತಮ್ಯ ಕ್ರಮದಲ್ಲಿ ಭಗವಂತನ ಉಪಾಸನೆಯನ್ನ ಮಾಡ್ತಾರೋ ಅವರಿಗೆ ಮೋಕ್ಷದ ಸುಖ ಅವರಿಗೆ ದೊರೀತಾ ಇದೆಪಾ. ಸ್ಕಾಂದ ಪುರಾಣದಲ್ಲಿ ಈ ತಾರತಮ್ಯವನ್ನ ಬಹಳ ಸುಂದರವಾಗಿ ತಿಳಿಸ್ತಾರೆ. ಕಾಡಿನಲ್ಲಿರುವಂತಹ ಹುಲಿಗೂ ಮೃಗರಾಜನಾದ ಸಿಂಹಕ್ಕೂ ಎಷ್ಟು ಅಂತರ ಇದೆನೋ, ವಿಂಧ್ಯ ಪರ್ವತ ಮತ್ತು ಮೇರು ಪರ್ವತಕ್ಕೆ ಎಷ್ಟು ಅಂತರ ಇದೆನೋ, ಸೂರ್ಯಬಿಂಬಕ್ಕೂ ಗುರುಬಿಂಬಕ್ಕೂ ಎಷ್ಟು ಅಂತರ ಇದೆನೋ, ಇಂದ್ರದೇವರಿಗೂ ರುದ್ರದೇವರಿಗೂ ಎಷ್ಟು ಅಂತರ ಇದೆನೋ, ಹಾಗೆ ಇಂದ್ರದೇವರಿಗಿಂತ ರುದ್ರದೇವರು ಬಹಳ ಉತ್ತಮರಾಗಿರುವಂಥವ್ರು. ಅದನ್ನಿಲ್ಲಿ ತಿಳಿಸ್ತಾರೆ. ಯದಂತರಂ ವ್ಯಾಘ್ರ ಹರೀಂದ್ರಯೋರ್ವನೆ, ಯದಂತರಂ ಮೇರು ಗಿರೀಂದ್ರ ವಿಂಧ್ಯಯೋಹೋ, ಯದಂತರಂ ಸೂರ್ಯ ಸುರೇಡ್ಯ ಬಿಂಬಯೋಹೋ, ತದಂತರಂ ರುದ್ರ ಮಹೇಂದ್ರಯೋರಪಿ. ಸ್ಕಂದ ಪುರಾಣದಲ್ಲಿ ಬಂದಿರುವಂತಹ ಮಾತು. ಹೀಗೆ ಕೊನೆಗೊಂದು ಮಾತು ಹೇಳ್ತಾರೆ ಸ್ಕಂದ ಪುರಾಣದಲ್ಲಿ, ಆನೆಗಿಂತಲೂ ಸಿಂಹಕ್ಕೆ ಎಷ್ಟು ವ್ಯತ್ಯಾಸ ಇದೆನೋ ಬಹಳ ಪ್ರಶಸ್ತಿ ಇದೆ, ಹಾಗೆ ರುದ್ರದೇವರಿಗಿಂತಲೂ ಜೀವೋತ್ತಮರಾದ ಮುಖ್ಯ ಪ್ರಾಣದೇವರಿಗೆ ಬ್ರಹ್ಮದೇವರಿಗೆ ಬಹಳ ಪ್ರಶಸ್ತಿ ಇದೆ. ಅದನ್ನು ಹೇಳ್ತಾರೆ. ಯದಂತರಂ ಜಾಹ್ನವಿ ಸೂರ್ಯ ಕನ್ಯಯೋಹೋ, ತದಂತರಂ ಬ್ರಹ್ಮ ಗಿರೀಶಯೋರಪಿ. ಸ್ಕಾಂದ ಪುರಾಣ ಹೇಳ್ತಾ ಇದೆ. ಹಾಗಾಗಿ ಆ ತಾರತಮ್ಯಕ್ಕೆ ಅನುಗುಣವಾಗಿ ಆ ಭಗವಂತನ ಉಪಾಸನೆಯನ್ನ ಮಾಡಬೇಕಪ್ಪ. ಇಂದ್ರಿಯಾಣಾಂ ಪೃಥಗ್ಭಾವಂ ಉದಯಾಸ್ತಾ ಮಯೋಚಯತ. ಅಂದ್ರೆ ಇಂದ್ರಿಯಗಳಲ್ಲಿ ಪರಸ್ಪರ ಅಭಿಮಾನಿ ದೇವತೆಗಳಿದ್ದಾರೆ, ವಿಲಕ್ಷಣವಾದ ಗುಣವನ್ನ ಹೊಂದಿದ್ದಾರೆ. ಆ ಇಂದ್ರಿಯಾಭಿಮಾನಿಗಳಲ್ಲಿದ್ದು ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಯಾವ ಸುಖ ದುಃಖದ ಲೇಷ ಅವನಿಗೆ ಇಲ್ಲ. ಉತ್ಪತ್ತಿ ನಾಶಗಳನ್ನ ಮಾಡಿಸ್ತಾನೆ ಭಗವಂತ. ಆ ಅನುಗ್ರಹ ಮಾಡಿದ ಮೇಲೆ ಆ ಜ್ಞಾನಿಗೆ ದುಃಖದ ಲವಲೇಶ ಅವನಿಗೆ ಇರೋದಿಲ್ಲಪ್ಪ. ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಕಾಟಕೋಪನಿಷತ್ತು.